ದೇವರನ್ನ ಎಲ್ಲೆಲ್ಲ ಹೋಲ್ಸಕ್ ಹೋಗ್ಬಿಡಿ. ದೇವರು ನಮ್ಮ ಹಾಗೆ ವ್ಯಭಿಚಾರಿ ಅಲ್ಲ. ದೇವರು ನಮ್ಮ ಹಾಗೆ ಕಾಮಂದಕನಲ್ಲ. ಯಾವತ್ತೂ ಆಲೋಚನೆ ಮಾಡಿ ಹೇಳಿ ಮಾತನ್ನ. ದೇವರು ನಮ್ಮ ಹಾಗೆ ಮೋಸಗಾರನಲ್ಲ. ಮಕ್ಕಳಿಗೆ ಮೋಸ ಮಾಡುವಂತ ತಾಯಿಯಲ್ಲ ದೇವರು. ಮಕ್ಕಳನ್ನೇ ಬಲಾತ್ಕಾರ ಮಾಡುವಂತ ಕ್ರೂರಿ ಅಲ್ಲ ದೇವರು. ಅರ್ಥ ಆಯ್ತಾ? ದೇವರು ಅನ್ನುವಂಥ ಪದಕ್ಕೆ ಮನುಷ್ಯರನ್ನು ಹೋಲಿಸಿದ್ರೆ ಮಾತ್ರ ದೇವರು ಮಾತ್ರ ಚಪ್ಪಲಿ ಎತ್ಕೊಂಡು ಒಬ್ಬೊಬ್ರು ಕೊಡ್ತಾರೆ. ದೇವರಿಗೆ ದೇವರ ಸ್ಥಾನ ಕೊಡಿ, ಈ ಮಾನವರಿಗೆ ಮಾನವ ಸ್ಥಾನವನ್ನು ಕೊಡಿ. ಮತ್ತು ಕೆಲವರು ದುಷ್ಟರು ಏನಂತಾರೆ ಅಂದ್ರೆ ನಾನೇ ದೇವರು ಅಂತಾರೆ. ಈ ದರಿದ್ರದವರು ಇವ್ರ ತಲೆಯಿರುವಂತ ಒಂದು ಕೂದಲು ಕೂಡ ಕಪ್ಪಗೆ ಅಥವಾ ಬೆಳ್ಳಗೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲ, ಶಕ್ತಿ ಇಲ್ಲ. ನಾನೇ ದೇವರು, ನನ್ನನ್ನೇ ಪೂಜಿಸಿ ಅಂತಾರೆ. ರಾಕ್ಷಸರಾಗಿರ್ತಾರೆ ಇವರು. ಇವ್ರು ದೇವರ? ಭೂಮಿ ಸೃಷ್ಟಿ ಮಾಡಿದ್ದೇನಪ್ಪ, ಆಕಾಶ ಸೃಷ್ಟಿ ಮಾಡಿದ್ಯಾ, ಸಮುದ್ರದಲ್ಲಿ ಮೀನನ್ನು ಸೃಷ್ಟಿ ಮಾಡಿದ್ಯಾ. ಒಂದ್ಸಲ ಸಮುದ್ರದಲ್ಲಿ ಹೋಗು, ಮೀನೇ ತಿಂದಾಗ್ತದೆ. ಮೀನು ನೀನು ಸೃಷ್ಟಿ ಮಾಡಿದ್ರೆ ಮೀನು ತಿನ್ನುತ್ತಾ? ದೇವರಂತ ಸುಮ್ಮನೆ ಇರ್ಬೋದಲ್ಲ. ಹಾವು ನೀನು ಸೃಷ್ಟಿ ಮಾಡಿದ್ಯಾ? ಹಾವು ಹತ್ರ ಹೋಗಿ ನಿಂತ್ಕೋ ಸರ್ಪದ ಹತ್ರ. ಅದು ನಿನ್ ಕಷ್ಟಲಿಲ್ಲ ಅಂದ್ರೆ ನೀನು ದೇವರಾಗ್ತೀಯ. ಸಿಂಹದ ಹತ್ರ ಹೋಗಿ ನಿಂತ್ಕೋ, ಸಿಂಹ ನೀನು ಕಡ್ದು ತಿಂದಾಕ್ಲಿಲ್ಲ ಅಂದ್ರೆ ನೀನು ಅದನ್ನು ಸೃಷ್ಟಿ ಮಾಡಿದಂತ ದೇವರಾಗ್ತೀಯ. ಕರಡಿ ಹತ್ರ ಹೋಗಿ ನಿಂತ್ಕೋ, ಅದು ನೀನು ಬಗ್ದಿಲ್ಲ ಅಂದ್ರೆ ನೀನು ಅದನ್ನು ಸೃಷ್ಟಿ ಮಾಡಿದಂತ ದೇವರಾಗ್ತೀಯ. ಇಲ್ಲ ಅಂದ್ರೆ ಬಾಯಿ ಬಂದಾಗ ಮಾತಾಡಿದ್ರೆ ಬಾಯಿಗೆ ಲಕ್ಕೊಂಡಿದ್ರೆ ಮಾತ್ರ ನಾನು ದೇವರು ಅಂದುಕೊಳ್ಳುವಂಥ ದುಷ್ಟರಿಗೆ ಹೇಳುವಂಥ ಮಾತು ಬಾಯಿ ಬಂದ ಹಾಗೆ ನಾನು ದೇವರು, ನಾನು ಅಂಥವ್ರು ಇಟ್ಕೊಂಡು ಅಂತ ಅಂದರೆ ದೇವರು ಮಾತ್ರ ನಿಮ್ಮನ್ನು ಹೊಡೆದು ಅಗ್ನಿಕೊಂಡಕ್ಕಾಗದಂತೆ ನಿಜ. ಆ ಮಾತನ್ನು ನಿಮ್ಮನ್ನು ಹೋಲಿಸ್ಕೋಬೇಡಿ. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸಬೇಕಂದ್ರೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನಿನಗಿಷ್ಟ ಬಂದ ಹಾಗೋ ನನಗಿಷ್ಟ ಬಂದ ಹಾಗೋ ಆರಾಧನೆ ಮಾಡಿದ್ರೆ ಆರಾಧನೆ ದೇವ್ರು ಸಲ್ಲಲ್ಲ, ದೇವ್ರು ಸಲ್ಲುತ್ತೆ. ದೇವರು ಆತ್ಮ, ಕಣ್ಣಿಗೆ ಕಾಣದಿರುವಂಥ ಶಕ್ತಿ ಸ್ವರೂಪನು. ಆ ಶಕ್ತಿ ಸ್ವರೂಪ ನಿನ್ನಲ್ಲೂ ಇದೆ, ನನ್ನಲ್ಲೂ ಇದೆ. ಆತ್ಮ ಇರುವುದರಿಂದ ಮಾತಾಡ್ತಾ ಇದ್ದೀನಿ. ಈ ಮಾತುಗಳು ಕಾಣಿಸ್ತಾ ಇಲ್ಲ, ಕೇಳಿಸ್ತಾ ಇದೆ. ದೇವರು ಕಾಣಿಸಲ್ಲ, ದೇವರು ಕಾಣಿಸಲ್ಲ. ಆತನನ್ನು ಅನುಭವಿಸ್ಬೇಕು. ಅರ್ಥ ಆಯ್ತಾ? ಅನುಭವಿಸ್ಬೇಕು.